ಬಸವನ ಬಾಗೇವಾಡಿನಲ್ಲಿ ನಿಮಗೆ ಗೊತ್ತಿದೆ, ಕ್ರಾಂತಿವೀರ ಬ್ರಿಗೇಡು ನಮ್ಮ ನಿರೀಕ್ಷೆಗೆ ಮೀರಿ 1008 ಸಾಧು ಸಂತರ ಸಮಾವೇಶ ಮಾಡಿ ಅವರ ಪಾದಪೂಜೆ ಮಾಡಿ ಅದರ ಮುಖಾಂತರ ಉದ್ಘಾಟನೆ ಆಗಬೇಕು ಅಂತ ಹೊರಟಾಗ 1200ಕ್ಕೂ ಹೆಚ್ಚಿಗೆ ಸಾಧು ಸಂತರು ಬಂದರು. ಅವ್ರ ಪಾದಪೂಜೆ ಮಾಡಿ ಶುರು ಮಾಡಿದ್ದೀವಿ. ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಆಗಿದೆ. ಇದಾದ ನಂತರ ನಾವು ಅಲ್ಲಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿರೋಂಥ ಜಾಗಗಳಿಗೆ ಹೋಗಿ ಬರ್ತಾಯಿದ್ದೀವಿ. ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ಏನು ಒಬ್ಬ ಹಿಂದೂ ಹೆಣ್ಣುಮಗಳನ್ನು ಒಬ್ಬ ಮುಸಲ್ಮಾನ್ ಪ್ರೀತಿ ಮಾಡಿದಾಗ ಮಾಡಿ ಅವಳಿಗೆ ಕೊನೆಗೆ ಕತ್ತಿಚಿಗಿ ನದಿನಲ್ಲಿ ಬಿಸಾಕೋದನ್ನ ಬಗ್ಗೆ ದೊಡ್ಡ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವ್ರಿಗೆ 5 ಲಕ್ಷ ಪರಿಹಾರ ಕೂಡ ಬಂದಿದೆ. ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಒಂದು ಹೋರಾಟ ಮಾಡಿದ್ದೇವೆ. ಇದಾದ ನಂತರ ಸುಹಾಸ್ ಕೊಲೆ ಏನಾಯಿತು ಮಂಗಳೂರಿನಲ್ಲಿ, ಅಲ್ಲೂ ಕೂಡ ನಾವು ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅಲ್ಲೂ ಕೂಡ ಹಣ ಕೊಟ್ಟು ಬಂದಿದ್ದೀವಿ. ಅದನ್ನು NIAಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಆಗಲೇ ನಾವು ಒತ್ತಾಯ ಕೂಡ ಮಾಡಿದ್ದೇವೆ. ಈ ರೀತಿ ಹಿಂದೂಗಳಿಗೆ ಎಲ್ಲೆಲ್ಲ ಅನ್ಯಾಯ ಆಗುತ್ತೆ ಆ ದಿಕ್ಕಲ್ಲಿ ಹೋಗಿ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ 4 ಗಂಟೆಗೆ ಜಕನೂರು, ಜಮಖಂಡಿ ಹತ್ತಿರಂಥ ಜಕನೂರಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕೂಡ ಅಲ್ಲಿ ಒಟ್ಟಿಗೆ ಸೇರಿ ಮುಂದಿನ ಕಾರ್ಯಯೋಜನೆಗಳನ್ನು ನಾವು ಮಾಡಲಿದ್ದೇವೆ. ಭಾಳ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ಪ್ರಾರಂಭದಿಂದನೂ ಅವರೇ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋಂಥ ರೂಪದಲ್ಲಿದ್ದಾರೆ. ಹಾಗಾಗಿ ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗಿದ್ರು ಪ್ರಪಂಚದ ಮುಂದೆ? ಕುಡಿಯೋಕ್ಕೆ ನೀರಿಲ್ಲ ಅಂತ ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದಲ್ಲ ಪಾತ್ರೆಗಳು, ಅಂಥ ಸ್ಥಿತಿ ಯಾಕೆ ಬಂತು? ಔಷಧಿ ಇಲ್ಲ ಅಂಥ ಪರಿಸ್ಥಿತಿ ಯಾಕೆ ಬಂತು? ಹಾಗಾಗಿ ಭಾಳ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ದೇಶದ 26 ಜನ ಅಮಾಲಿಕ ನಾಗರಿಕರನ್ನ ಹತ್ಯೆ ಮಾಡಿದಾಗಲೇ ಪಾಕಿಸ್ತಾನ ಈ ಪ್ರಪಂಚದ ಭೂಪಟದಲ್ಲಿ ಅಳಿಸೋಗೋದಕ್ಕೆ ಆ ಒಂದು ಶವದ ಪಟ್ಟಿಗೆಗೆ ಮೊದಲನೇ ಮೊಳೆ ಹೊಡೆದಂಗೆ ಅವತ್ತೇ ಆ 26 ಜನನ ಹತ್ಯೆ ಮಾಡಿದ್ರಲ್ಲ ಅಮಾಯಕರು, ಅವತ್ತೇ ಮೊದಲನೇ ಮಳೆ ಹೊಡೆದಂಗೆ. ಅದಾದ ನಂತರ ದೇಶದ ಸೈನಿಕರು ನುಗ್ಗಿದ್ದಾರೆ. ಆ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ದಿಟ್ಟ ಹೆಜ್ಜೆ ಇಟ್ಟರು. 2 ದಿನದಲ್ಲಿ ಆ ಒಂದು ಸಿಂಧೂ ನದಿಯ ಒಂದು ಏನು ಒಪ್ಪಂದ ಇತ್ತು ಅದನ್ನು ರದ್ದು ಮಾಡಿ ಪಾಕಿಸ್ತಾನಕ್ಕೆ ನಾವು ನೀರು ಕೊಡೋಲ್ಲ, ಪಾಕಿಸ್ತಾನದ ಜೊತೆ ನಮ್ಗೆ ಯಾವ ಸಂಬಂಧನೂ ಇಲ್ಲ, ಇದನ್ನು ಹೇಳಿ ಪ್ರಪಂಚದ ಮುಂದೆ ಭಾರತದ ಶಕ್ತಿಯನ್ನು ತೋರಿಸ್ಕೊಟ್ರು. ಹಂಗಾಗಿ ಇಡೀ ದೇಶ ಇವತ್ತು ಮೋದಿ ಜೊತೆ ನಿಲ್ಲೋದಕ್ಕೆ ಕಾರಣ ಅದೇನೆ. ಹಾಗಾಗಿ ಪಾಕಿಸ್ತಾನ ಇನ್ನೂ ನಾವು ಶಕ್ತಿಶಾಲಿಗಳಿದ್ದೇವೆ ಅನ್ನೋಂಥ ಪ್ರಯತ್ನ ನಡೆಸಿದ್ರೆ ಪ್ರಪಂಚದ ಮುಂದೆ ಆ ಪಾಕಿಸ್ತಾನ ಪ್ರಪಂಚದ ಭೂಪಟದಲ್ಲಿ ಇಲ್ಲ ಅನ್ನಂಗಾಗತ್ತೆ. ಪಾಕಿಸ್ತಾನ ಹೆಂಗೆ ನರಿ ಬುದ್ಧಿ ತೋರಿಸುತ್ತೋ ಕೆಲವು ವ್ಯಕ್ತಿಗಳು ರಾಷ್ಟ್ರದ್ರೋಹಿಗಳಿದ್ದಾರೆ. ಹೊರಗಡೆ ರಾಷ್ಟ್ರದ್ರೋಹಿಗಳನ್ನ ಸೈನಿಕರು ಹೊಡೆದಾಕ್ತಾರೆ. ದೇಶದ ಒಳಗಿರೋಂಥ ರಾಷ್ಟ್ರದ್ರೋಹಿಗಳನ್ನು ರಾಷ್ಟ್ರಭಕ್ತರು ಗಮನಿಸ್ಬೇಕು. ಇದನ್ನು ದೇಶದ ಒಳಗಿರೋಂಥ ರಾಷ್ಟ್ರಭಕ್ತರು ರಾಷ್ಟ್ರದ್ರೋಹಿಗಳಿಗೆ ಗಮನಿಸಿ ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಕ್ರಮ ತಗೋಬೇಕು. ಈಗ ಏನಾಗುತ್ತೆ ನಮ್ಮ ದೇಶದ ಸಂವಿಧಾನದಲ್ಲೇ ಆಗಿದೆ, ನಾವೇನು ಮಾಡೋ ಪರಿಸ್ಥಿತಿ ಇವತ್ತಿಲ್ಲ. ಆದರೆ ಇವತ್ತಿಲ್ಲ ನಾಳೆ ಈ ರಾಷ್ಟ್ರದ್ರೋಹಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸೋ ದಿನ ಖಂಡಿತ ಬರುತ್ತೆ. ನೀವು ಹೇಳೋದು ಸತ್ಯ. ಎಂಥ ರಾಷ್ಟ್ರದ್ರೋಹಿ ಕೂಡ ಬಾಂಬ್ ಹಾಕ್ದನ್ನೂ ಕೂಡ ಕೋರ್ಟಲ್ಲಿ ಇಡ್ತಿದ್ದಂಗೆ ಒಂದು 6 ತಿಂಗಳು, ವರ್ಷ, 2 ವರ್ಷಕ್ಕೆ ಬೇಲ್ ತೊಗೊಂಡು ಬಂದುಬಿಡ್ತಾರೆ. ಇಲ್ಲ ಅಂತ ನಾನು ಹೇಳಲ್ಲ. ಆ ಒಂದು ಕಾನೂನನ್ನು ತಿದ್ದುಪಡಿನೂ ಆಗಬೇಕು ನಮ್ಮ ದೇಶದಲ್ಲಿ, ಅವ ಸರಿ ಹೋಗುತ್ತೆ. ಪ್ರತೀಕಾರದಿಂದ ಇಡೀ ದೇಶದ ಹಿಂದೂಗಳು ಒಟ್ಟಾಗಿದ್ದಕ್ಕೊಂದು ವಿಶೇಷ. ಜೊತೆಗೆ 140 ಕೋಟಿ ಜನ ನರೇಂದ್ರ ಮೋದಿ ಜೊತೆಗೆ ಅವರ ನಾಯಕತ್ವವನ್ನು ನಾವು ಒಪ್ಪಿದ್ದೇವೆ ಅನ್ನೋಂಥ ತುಂಬ ಸಂತೋಷ. ನಮ್ಮ ಸೈನಿಕರು ಅವರ ಶಕ್ತಿ ಸಾಮರ್ಥ್ಯವನ್ನು ಪ್ರಪಂಚದ ಮುಂದೆ ತೋರಿಸಿ ಶಹಬಾಷ್ ಅಂತ ಅನಿಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನಡಗೋಗಿತ್ತು, ಭಿಕ್ಷೆ ಬೇಡಂಥ ಸ್ಥಿತಿ ಬಂದಿತ್ತು. ತಿನ್ನೋದಕ್ಕೆ ಅನ್ನ ಇಲ್ಲ, ಇಡೀ ಪ್ರಪಂಚದ ಮುಂದೆ ದುಡ್ಡು ಕೊಡಿ, ಸಾಲ ಕೊಡಿ ಅಂತ ತಂದ್ಕೊಂಡು ಭಿಕ್ಷೆ ಬೇಡಿದ್ರು. ಔಷಧಿಗಳಿರಲಿಲ್ಲ, ಕುಡಿಯೋಕ್ಕೆ ನೀರು ಇಲ್ಲದೆ ಇರೋಂಥ ಪರಿಸ್ಥಿತಿ ಇತ್ತು. ಇಂಥ ಸಂದರ್ಭದಲ್ಲಿ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ ಆಯಿತು.
ಆದರೆ ಯುದ್ಧ ವಿರಾಮ ಆಗಿ 3 ಗಂಟೆಯಲ್ಲಿ ಪಾಕಿಸ್ತಾನ ತನ್ನ ನರಿ ಬುದ್ಧಿ ತೋರಿಸ್ತು. ಇವತ್ತು ಪಾಕಿಸ್ತಾನ ಅದೇ ರೀತಿ ಮುಂದುವರೆದ್ರೆ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನವೇ ಇಲ್ದಂಗಾಗತ್ತೆ. ಈಗಾಗಲೇ ನಮ್ಮ ದೇಶದ ವಿದೇಶಾಂಗ ಸಚಿವರು ಸ್ಪಷ್ಟ ಮಾಡಿದ್ದಾರೆ, ಮತ್ತು ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಮ್ಮ ಸೈನಿಕರನ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳಕ್ಕಾಗಲ್ಲ. ನಾವು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತೇವೆ, ಪ್ರಪಂಚದ ಮುಂದೆ ಭಾರತದ ಶಕ್ತಿ ತೋರಿಸ್ತೇವೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇವತ್ತೇನು ಎಲ್ಲ ಪಕ್ಷಗಳು ಕೂಡ ಈ ದೇಶ ಒಂದು ಅನ್ನೋದು ತೋರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲೊಂದು ಇಲ್ಲೊಂದು ಒಡಕು ಧ್ವನಿ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜಕಾರಣ ಪಕ್ಕಕ್ಕೆ ಸರಿಸಿ ಈ ದೇಶ ಒಂದು, ಭಾರತ್ ಮಾತೆಗೆ ನಾವೆಲ್ಲ ಒಟ್ಟಾಗಿರ್ತೀವಿ ಅಂತ ತೋರಿಸಿರೋದು ನಿಜಕ್ಕೂ ನಾವು ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ಪಾಕಿಸ್ತಾನ ತನ್ನ ಬಾಲವನ್ನು ಮುದುರಿಕೊಂಡಿದ್ದರೆ ಸರಿ, ಇಲ್ಲಾಂದರೆ ಈ ದೇಶದ ಸೈನಿಕರು ಪಾಕಿಸ್ತಾನ ಬಾಲವನ್ನು ಕಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನಾಳೆ ಗೊತ್ತಿಲ್ಲ ಹಂಗೆ, ನಾನಂತೂ ಯಾವುದೇ ಕಾರಣಕ್ಕೂ ಹೊಸ ಪಕ್ಷ ಕಟ್ಟಲ್ಲ. ಹಿಂದುತ್ವದ ಒಂದೇ ಒಂದು ಪಕ್ಷ ಈ ಪ್ರಪಂಚದಲ್ಲಿರೋದು ಭಾರತೀಯ ಜನತಾ ಪಾರ್ಟಿ ಒಂದೇ. ಈ ಪಕ್ಷ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಕುತ್ತಿಗೆ ಕೊಯ್ದರೂ ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕಟ್ಟಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.